ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ದಾಳಿ ಮುಂದುವರಿಸ್ತಾ ಇದೆ. ಇರಾನ್ ಇಸ್ರೇಲ್ ಯುದ್ಧದಿಂದ ಬಹರೇನ್ನಲ್ಲೂ ಕೂಡ ತೀವ್ರ ಗಲಭೆ ಉಂಟಾಗಿದೆಯಂತೆ. ಇಸ್ರೇಲ್ ದಾಳಿಯನ್ನ ಖಂಡಿಸಿ ಇರಾನ್ನಲ್ಲೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತಾ ಇದೆ. ಇಸ್ಲಾಮಿಕ್ ಆಡಳಿತಕ್ಕೆ ಅಮೆರಿಕ ಕೂಡಲೇ ಹೊಂದಿಕೊಳ್ಳಬೇಕು, ಯುದ್ಧವನ್ನ ನಿಲ್ಲಿಸಬೇಕು, ಇಲ್ಲವಾದ್ರೆ ಅಮೆರಿಕ ಪಡೆಯನ್ನ ಕೂಡಲೇ ಹೊರಹಾಕಬೇಕು ಅಂತ ಆಗ್ರಹಿಸಿದ್ದಾರಂತೆ. ಅಮೆರಿಕ ವಿರುದ್ಧ ಬಹರೇನ್ನಲ್ಲೂ ಕೂಡ ಆಕ್ರೋಶ ಹೆಚ್ಚಾಗ್ತಾ ಇದೆ. ಗಲಭೆ ವೇಳೆ ಪೊಲೀಸರ ಮೇಲೆಯೇ ಜನ ದಾಳಿ ಮಾಡಿಬಿಟ್ಟಿದ್ದಾರಂತೆ. ಅಮೆರಿಕ ನಡೆಯನ್ನ ಖಂಡಿಸಿ ಆಗ್ತಾ ಇರುವಂತಹ ಹೋರಾಟ. ಪೆಟ್ರೋಲ್ ಬಾಂಬ್ ಮಾದರಿಯಲ್ಲಿ ದಾಳಿ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪೊಲೀಸರಿಂದಲೂ ಕೂಡ ಪ್ರತಿಭಟನಾಕಾರರ ಮೇಲೆ ಫೈರಿಂಗ್ ಹಾಕಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಇರಾನ್ ಇಸ್ರೇಲ್ ಯುದ್ಧದಿಂದ ಈಗ ತಾನೇ ಡಿಜಿಟಲ್ ಎಡಿಟರ್ ದಿಲೀಪ್ ಹೇಳ್ತಾ ಇದ್ರು, ಸರಿಸುಮಾರು 8 ರಿಂದ 9 ರಾಷ್ಟ್ರಗಳು ನಲಿಗೆ ಹೋಗ್ತಾ ಇದೆ ಯುದ್ಧದ ಪರಿಸ್ಥಿತಿಯಿಂದ ಅಂತ. ಒಂದ್ ಕಡೆ ಯುದ್ಧದ ಆತಂಕ, ಮತ್ತೊಂದು ಕಡೆ ಜನ ದಂಗೆ ಹೇಳ್ತಿದ್ದಾರೆ ಬಹುತೇಕ ಕಡೆ ಅಂತ. ಈ ರೀತಿ ಹೋರಾಟಗಳಾಗ್ತಾ ಇದೆ. ಪೊಲೀಸರ ಮೇಲೆ ಕಲ್ಲು ತೂರಾಟಗಳಾಗುತ್ತೆ, ಪೆಟ್ರೋಲ್ ಬಾಂಬ್ ದಾಳಿ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಎಲ್ಲವೂ ಕೂಡ ಅಮೆರಿಕ ನಡೆಯನ್ನ ಖಂಡಿಸಿ ಆಗ್ತಾ ಇರುವಂತಹ ಬಹುತೇಕ ರಾಷ್ಟ್ರಗಳಲ್ಲಿ ಈ ರೀತಿಯ ಹಿಂಸಾಚಾರದ ಪ್ರತಿಭಟನೆಗಳು ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಹೋರಾಟ ಪ್ರತಿಭಟನೆಗಳು ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ, ಮತ್ತೊಂದು ಕಡೆ ಇರಾನ್ನಿಂದ ಬಹುತೇಕ ರಾಷ್ಟ್ರಗಳ ಮೇಲೆ ದಾಳಿ ಆಗ್ತಾ ಇರೋದ್ರಿಂದ ಆತಂಕ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಓಕೆ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಡಿಜಿಟಲ್ ಎಡಿಟರ್ ದಿಲೀಪ್ ಒನ್ಸ್ಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ದಿಲೀಪ್, ಬಹುತೇಕ ರಾಷ್ಟ್ರಗಳು ನೀವೇ ಹೇಳ್ದಂಗೆ ಯುದ್ಧದ ಪರಿಸ್ಥಿತಿಯನ್ನ ಫೇಸ್ ಮಾಡಬೇಕಾಗಿದೆ. ಕಾರಣ ಅಮೆರಿಕದ ಸೇನಾ ನೆಲೆಗಳು ಟಾರ್ಗೆಟ್ ಆದ್ರೂ ಕೂಡ ಅದು ರಾಷ್ಟ್ರಕ್ಕೆ ಇಂಪ್ಯಾಕ್ಟ್ ಗಳು ಆಗ್ತಾ ಇದೆ. ಇರಾನ್ ಆ ರೀತಿ ದಾಳಿ ಮಾಡ್ತಾ ಇದೆ ಅಂತ ಒಂದ್ ಕಡೆ ದಾಳಿಯ ವಿಚಾರಗಳನ್ನ ತಡ್ಕೊಳ್ಬೇಕು, ಇನ್ನ ರಾಷ್ಟ್ರದಲ್ಲಿ ನೆಲೆಯಾಗಿರುವ ಜನ ಕೂಡ ಹಿಂಗೆ ದಂಗೆ ಎದ್ದು ಬಿಟ್ರೆ ಹೆಂಗೆ ಪರಿಸ್ಥಿತಿ ಅನ್ನೋ ಪ್ರಶ್ನೆ ಇದೆ. ಖಂಡಿತ ಶ್ರುತಿ, ಏನಂದ್ರೆ ಇಸ್ಲಾಮಿಕ್ ಜಗತ್ತಿನಲ್ಲಿ ಶಿಯಾ ಮತ್ತು ಸುನ್ನಿ ನಡುವಣ ಹೋರಾಟ ಏನಿದೆ, ಆ ಒಂದು ಹೋರಾಟದಿಂದಾಗಿ ಇರಾನ್ ವಿರುದ್ಧ ಎಲ್ಲ ಕೊಲ್ಲಿ ರಾಷ್ಟ್ರಗಳು ನಿಲ್ಲಬಹುದು ಅಂತ ಅಮೆರಿಕ ಭಾವಿಸಿತ್ತು. ಆದರೆ ಈ ಪರಿಸ್ಥಿತಿ ಅತ್ಯಂತ ಭಿನ್ನವಾಗಿದೆ. ಯಾಕೆಂದರೆ ಇದು ಶಿಯಾ ಸುನ್ನಿ ಅಂತಲ್ಲ, ಇದು ಅಮೆರಿಕಾದಿಂದ ಮತ್ತು ಇಸ್ರೇಲ್ನಿಂದ ಮುಸ್ಲಿಂ ಜಗತ್ತಿನ ಮೇಲೆ ನಡೀತಿರುವಂಥ ದಾಳಿ ಅನ್ನೋ ಒಂದು ಆಕ್ರೋಶದ ಮಾತು ಎಲ್ಲೆಡೆ ಕೇಳಿಬರ್ತಾ ಇದೆ. ಆದರೆ ಇಲ್ಲೊಂದು ವ್ಯತ್ಯಾಸವನ್ನು ಗಮನಿಸಬೇಕು. ಏನೊಂದು ಗಲ್ಫ್ ದೇಶಗಳಿದ್ದಾವೆ, ಗಲ್ಫ್ ದೇಶಗಳು ಅದು ತೈಲ ಸಮೃದ್ಧವಾಗಿರೋ ದೇಶಗಳಲ್ಲಿ ಬಹುತೇಕ ಎಲ್ಲ ದೇಶಗಳಲ್ಲೂ ರಾಜರ ಆಳ್ವಿಕೆ ಇದೆ. ಈ ರಾಜರ ಆಳ್ವಿಕೆ ಇರುವಂಥ ದೇಶಗಳಲ್ಲಿ ರಾಜರುಗಳು ಯಾರೂ ಅಂದರೆ ಸಂಪದ್ಭರಿತವಾಗಿರುವಂಥ ಅತ್ಯಂತ ಶ್ರೀಮಂತವಾಗಿರುವಂಥ ರಾಜರುಗಳು ಅಮೆರಿಕ ವಿರುದ್ಧ ನಿಲ್ತಿಲ್ಲ. ಆದರೆ ಅಲ್ಲಿನ ಜನ ಅಮೆರಿಕ ವಿರುದ್ಧ ನಿಲ್ತಾ ಇದ್ದಾರೆ. ಇದು ಇಲ್ಲಿ ಕಾಣ್ಬೋದಂಥ ವ್ಯತ್ಯಾಸ. ಯಾವುದೇ ಒಂದು ರಾಷ್ಟ್ರ ಮತ್ತು ರಾಷ್ಟ್ರದ ಪ್ರಮುಖರು ಅಮೆರಿಕ ವಿರುದ್ಧ ನಿಂತಾಗ ಆಗ ವ್ಯತ್ಯಾಸ ಕಾಣ್ಬೋದಾಗುತ್ತೆ. ಆದರೆ ಅಲ್ಲಿನ ಜನ ಅಮೆರಿಕ ವಿರುದ್ಧ ನಿಲ್ತಾ ಇದ್ದಾರೆ. ನೀವು ಇದೇ ಒಂದು ಬೆಳವಣಿಗೆನ ಭಾರತದಲ್ಲೂ ನೋಡ್ಬೋದು. ಯಾವಾಗ ಒಂದು ಖಮೇನಿ ಅವರು ಹತ್ಯೆಯಾದಂಥ ಸಂದರ್ಭದಲ್ಲಿ ಹಲವಾರು ಮುಸ್ಲಿಂ ಸಮುದಾಯದ ಹಲವಾರು ನಾಯಕರು ಬಹಿರಂಗವಾಗಿ ಬಂದು ಅಮೆರಿಕ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೇ ರೀತಿ ಆಕ್ರೋಶದ ಧ್ವನಿ ಪಾಕಿಸ್ತಾನದಲ್ಲೂ ಕೇಳಿಬಂದಿತ್ತು. ಎಷ್ಟು ಮಟ್ಟಿಗೆ ಅಂದರೆ ಕರಾಚಿನಲ್ಲಿ ಅಮೆರಿಕದ ಕಾನ್ಸುಲೇಟ್ಗೆ ನುಗ್ಗಿ ಭಾರಿ ಪ್ರಮಾಣದ ದಾಳಿಯನ್ನು ಒಂದು ಪಾಕಿಸ್ತಾನ ಜನ ನಡೆಸಿದ್ರು. ಈ ಸಂದರ್ಭದಲ್ಲಿ ಗುಂಡಿನ ದಾಳಿ ಕೂಡ ಪಾಕಿಸ್ತಾನದಲ್ಲಿ ನಡೆದು 4 ಜನರ ಸಾವಿಗೆ ಕೂಡ ಕಾರಣ ಆಗಿತ್ತು. ಅಂದರೆ ಅಮೆರಿಕ ವಿರುದ್ಧ ಆಕ್ರೋಶ ಎಷ್ಟರ ಮಟ್ಟಿಗೆ ಅಂದರೆ ಅಮೆರಿಕವನ್ನು ಬಡಾ ಶೈತಾನ್ ಅಂತಾರೆ ಮತ್ತು ಇಸ್ರೇಲನ್ನು ಛೋಟಾ ಶೈತಾನ್ ಅಂತ ಕರೀತಾರೆ ಮುಸ್ಲಿಂ ಜಗತ್ತಿನಲ್ಲಿ. ಹಾಗಾಗಿ ಇವತ್ತೇನು ಇರಾನ್ ಮೇಲೆ ದಾಳಿ ನಡೆದಿದೆ ಅದು ಕೇವಲ ಶಿಯಾ ಸಮುದಾಯದ ಮೇಲೆ ನಡೆದ ದಾಳಿ ಅಥವಾ ಖಮೇನಿ ಅನ್ನೋ ಸರ್ವಾಧಿಕಾರಿ ಮೇಲೆ ನಡೆದ ದಾಳಿ ಅಂತ ಜನ ಪರಿಭಾವಿಸ್ತಿಲ್ಲ. ಅದನ್ನು ಮುಸ್ಲಿಂ ಸಮುದಾಯದ ಮೇಲೆ ನಡೆದ ದಾಳಿ ಅಂತ ಹೇಳ್ಬಿಟ್ಟು ಭಾವನೆ ಬಲಗೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಮೆರಿಕಾಗೆ ಇದೊಂದು ರೀತಿಯಾದಂತಹ ಹಿನ್ನಡೆ ಅಂತ ಹೇಳ್ಬೋದು. ಆದರೆ ಏನೊಂದು ಇರಾನ್ ಗುರಿಯಾಗಿಸ್ತಾ ಇರೋದು ಕೂಡ ಅಮೆರಿಕದ ನೆಲೆಗಳನ್ನು ಮಾತ್ರ ಆಯಾ ದೇಶಗಳಲ್ಲಿ. ಆದರೆ ಇಲ್ಲಿ ಕೊಲಾಟ್ರಲ್ ಡ್ಯಾಮೇಜ್ ಅಂತ ಏನು ಕರೀತಾರೆ ಅಂದರೆ ಈ ನೆಲೆಗಳನ್ನು ಗುರಿಯಾಗಿಸೋ ಸಂದರ್ಭದಲ್ಲಿ ಕೆಲವೊಂದು ಕ್ಷಿಪಣಿಗಳಾಗಿರ್ಬೋದು, ಕಾಮಿಕಾಜಿ ಡ್ರೋನ್ಗಳಾಗಿರ್ಬೋದು, ಅವು ಗುರಿ ತಪ್ಪಿ ಜನವಸತಿ ಪ್ರದೇಶಗಳ ಮೇಲೆ ಬಿದ್ದಿರೋ ಉದಾಹರಣೆಗಳು ಇದ್ದಾವೆ. ಅಂಥ ಸಂದರ್ಭದಲ್ಲಿ ಒಂದು ಸಾಮಾನ್ಯ ಜನರ ಜೀವ ಹೋಗಿರುವಂಥ ಘಟನೆಗಳು ನಡೆದಿವೆ. ಅದು ಕುವೈತ್ನಲ್ಲಿರ್ಬೋದು, UAE-ನಲ್ಲಿರ್ಬೋದು, ಆ ರೀತಿಯ ಘಟನೆಗಳು ನಡೆದಿದ್ದಾವೆ ಕಳೆದ ಒಂದು 3 ದಿನಗಳಿಂದ. ಆದರೆ ಒಟ್ಟಾರೆ ಜನಬೆಂಬಲ, ಜನರ ಒಲವು ಒಂದು ಇರಾನ್ ಕಡೆ ವಾಲ್ತಾ ಇದೆ ಅನ್ನೋದಕ್ಕೆ ಈ ಒಂದು ಪ್ರತಿಭಟನೆಗಳೇ ಸಾಕ್ಷಿ ಆಗ್ತಾ ಇದೆ. ಶ್ರುತಿ, ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.